ಇವತ್ತು ಕ್ಯಾಬಿನೆಟ್ಟು ಪ್ರತಿ ಗುರುವಾರ ಕ್ಯಾಬಿನೆಟ್ ಇರುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಚ್ ಕೆ ಪಾಟೀಲರು ಪ್ರಸ್ತಾಪ ಮಾಡಿದ್ರು. ತುಂಬ ಗೊಂದಲಗಳಾಗ್ತಾ ಇದ್ದಾವೆ. ರಾಜ್ಯದಾದ್ಯಂತ ಇದರ ಬಗ್ಗೆ ಒಂದು ಕೂಗು ಹೇಳ್ತಾ ಇದೆ. ಹಂಗೆ ಬರೆಸ್ಬೇಕಾ, ಹಿಂಗೆ ಬರೆಸ್ಬೇಕಾ, ಆ ಜಾತಿ ಯಾಕೆ ಸೇರಿಸಿದ್ರಿ, ಈ ಜಾತಿ ಯಾಕೆ ಸೇರಿಸಿದ್ರಿ, 331 ಜಾತಿಗಳನ್ನು ಎಕ್ಸ್ಟ್ರಾ ತಂದು ಸೇರಿಸಿದ್ದೀರಿ, ಹಿಂದೂ ಜಾತಿಯ ಹೆಸರಿನಲ್ಲಿ ಕ್ರಿಶ್ಚಿಯನ್ ಅಂತ ಬರೆಸ್ಕೊಂಡು ಅದು ಒಂದು 47 ಜಾತಿಗಳಿದ್ದಾವೆ. ತುಂಬ ಗೊಂದಲ ಆಗ್ತಾ ಇದೆ. 22ನೇ ತಾರೀಕು ಶುರು ಮಾಡೋದು ಬೇಡ, ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ, ಮುಂದಕ್ಕೆ ಹಾಕೋಣ ಇದನ್ನ ಅಂತ ಎಚ್ ಕೆ ಪಾಟೀಲರು ಕ್ಯಾಬಿನೆಟ್ನಲ್ಲಿ ಹೇಳಿದ್ದಕ್ಕೆ ಅನೇಕ ಸಚಿವರುಗಳು ಕರೆಕ್ಟು ಎಚ್ ಕೆ ಪಾಟೀಲರು ಹೇಳಿದ್ದು ಅಂದ್ರಂತೆ. ಈಗಲೇ ಮಾಡೋದು ಬೇಡ, ಇದನ್ನ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ. ಅನೇಕ ಸಚಿವರು ಅಂದರೆ ಯಾರು? ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರುಗಳು ಅದನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂತೋಷ್ ಲಾಡು, ಕೆ ಎಚ್ ಮುನಿಯಪ್ಪನವರು ಇಲ್ಲ ಹಾಗೆಲ್ಲ ಆಗೋದಿಲ್ಲ, ಮತ್ತೆ ಮುಂದೆ ಹಾಕಬೇಡಿ, ಅದನ್ನ ಅನೌನ್ಸ್ ಮಾಡಿ ಆಗಿದೆ, ಮಾಡೇ ಬಿಡೋದೀಗ ಅಂತ. 22ನೇ ತಾರೀಕಿನಿಂದ ಜಾತಿ ಗಣತಿ ಅಂತ ನಿರ್ಧಾರ ಆಗಿದೆ. ದಸರಾ ರಜೆ ಇರುತ್ತೆ, ಸ್ಕೂಲ್ ಟೀಚರ್ಗಳು ದಸರಾ ರಜೆಯಲ್ಲಿ ಇದನ್ನು ಮಾಡಬೇಕು ಅಂತಾಗಿದೆ. 420 ಕೋಟಿ ರೂಪಾಯಿಯನ್ನು ದುಡ್ಡು ಅದಕ್ಕೆ ಇಟ್ಟಾಗಿದೆ. ಈಗ ಏಕಾಏಕಿ ಗೊಂದಲಗಳಿದ್ದಾವೆ, ಮಾಡಬೇಡಿ ಅನ್ನುವ ಸಲಹೆ ಸಚಿವ ಸಂಪುಟದಲ್ಲೇ ಬರ್ತಾ ಇದೆ. ಅರ್ಧ ಗಂಟೆ ಜೋರು ಚರ್ಚೆ ಆಗಿದೆ ಇದಕ್ಕೆ. ಒಳಗಡೆಯಿಂದ ಮಾಹಿತಿ ಬಂತು, ಮುಂದೂಡಿ ಈಗ ಮಾಡಬೇಡಿ ಅಂತ ಹೇಳುವ ಸಚಿವರುಗಳ ಸಂಖ್ಯೆನೇ ಜಾಸ್ತಿ ಇದೆ, ಈಗಲೇ ಮಾಡಿ ಅಂತ ಹೇಳೋರು ಕಡಿಮೆ, ಈಗಲೇ ಮಾಡಿ ಅಂತ ಹೇಳೋರು ಕಡಿಮೆ. ಅದಾದ ಮೇಲೆ ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಬೇಜಾರು ಮಾಡಿಕೊಂಡು ಮಾತಾಡಿದ್ರು. ಏನು ಚರ್ಚೆ ಆಗ್ತಾ ಇದೆ ಹೊರಗಡೆ, ಏನು ನಾನೇನೋ ಮೇಲ್ವರ್ಗದ ವಿರೋಧಿ, ಪ್ರಬಲ ಸಮುದಾಯಗಳ ವಿರೋಧಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ, ಜಾತಿವಾದಿ ಅಂತ ಮಾತಾಡ್ತಾರೆ ನನ್ನ ಬಗ್ಗೆ, ನಾನು ಅಹಿಂದ ವರ್ಗಗಳ ಪರವಾಗಿ ಮಾತ್ರ ಇದ್ದೀನಿ ಅಂತ ಮಾತಾಡ್ತಾರೆ. ಇದು ಯಾಕೆ ಹಿಂಗೆ ಕಮ್ಯುನಿಕೇಷನ್ ರಾಂಗ್ ಆಯಿತು? ಇದು ಬಡವರಿಗೆ ಒಳ್ಳೆಯದು ಮಾಡೋದಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನ. ಈ ಸಮೀಕ್ಷೆ ಅರ್ಥಾತ್ ಗಣತಿ ಬಡವರಿಗೆ ಒಳ್ಳೆಯದು ಮಾಡೋದಕ್ಕೆ ನಡೆಸ್ತಾ ಇರುವಂಥ ಪ್ರಯತ್ನ ಇದು. ಯಾಕೆ ಆ ವಿಷಯ ಚರ್ಚೆ ಆಗ್ತಿಲ್ಲ ಅಂತೆಲ್ಲ ಮುಖ್ಯಮಂತ್ರಿಗಳು ಬೇಜಾರು ಮಾಡ್ಕೊಂಡ್ರಂತೆ. ಆಯ್ತು, ಅಂತಿಮವಾಗಿ ಏನು ನಿರ್ಧಾರ ಆಯಿತು? ಕ್ಯಾಬಿನೆಟ್ ಮುಗಿದ ನಂತರ ಮತ್ತೊಂದು ಪ್ರತ್ಯೇಕ ಸಭೆ ಮಾಡಿ ಆ ಸಭೆಯಲ್ಲಿ ಚರ್ಚೆ ಮಾಡೋದು ಅಂತಾಯಿತು. 2 ಸಭೆಗಳಾದವು. ಒಂದು ಕ್ಯಾಬಿನೆಟ್ ಮುಗಿದ ಮೇಲೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರುಗಳು ಅಲ್ಲೇ ಕೂತ್ಕೊಂಡು ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಮತ್ತೊಂದು ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ಇನ್ನೊಂದು ಮೀಟಿಂಗ್ ಆಗಿದೆ. ಅಲ್ಲಿ ಅನೇಕರನ್ನು ಕರೆದಿದ್ರು, ಬೇರೆ ಬೇರೆಯವ್ರನ್ನೆಲ್ಲ ಕರೆದಿದ್ರು. ಅಲ್ಲಿಗೆ ಹಿಂದುಳಿದ ವರ್ಗಗಳ ಆಯೋಗದ ಕೆಲವು ಅಧಿಕಾರಿಗಳನ್ನು ಕರೆಸ್ಕೊಂಡ್ರು.